ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 18:28 ವಾಕ್ಯ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ದಾವೀದನ ಒಂದು ಕೀರ್ತನೆಯಾಗಿ ನಾವಿದನ್ನು ನೋಡ್ತಾ ಇದ್ದೇವೆ. ಸೌಲನ ಕೈಯಿಂದ ಮತ್ತು ಎಲ್ಲ ಶತ್ರುಗಳ ಕೈಯಿಂದ ತಪ್ಪಿಸಲ್ಪಟ್ಟಾಗ ಯೆಹೋವನ ಸೇವಕನಾದ ದಾವೀದನು ದೇವರಿಗೆ ಹಾಡುತ್ತಿರುವಂತಹ ಸ್ತುತಿಗೀತ. ಪ್ರತ್ಯೇಕವಾಗಿ ದಾವೀದನು ದೇವರ ಮಗನಾಗಿ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸ್ತಾ ಇದ್ದಾಗ ಶತ್ರುವಾದಂತಹ ಸೈತಾನನು ಅವನಿಗೆ ವಿರುದ್ಧವಾಗಿ ಕಾರ್ಯ ಮಾಡಿ ಸೌಲನನ್ನು ಅವನಿಗೆ ವಿರುದ್ಧವಾಗಿ ಎತ್ತಿ ಕಟ್ತಾನೆ. ಸೌಲನು ಅವನನ್ನು ಕೊಲ್ಲುವುದಕ್ಕಾಗಿ ಬರ್ತಾನೆ. ಅನೇಕ ಶತ್ರುಗಳು ಅವನಿಗೆ ವಿರುದ್ಧವಾಗಿ ಎದ್ದೇಳ್ತಾರೆ. ಆದರೆ ದೇವರಲ್ಲಿ ಆಶ್ರಯಿಸಿದಂತಹ ಭಕ್ತನಾದಂತಹ ದಾವೀದನನ್ನು ದೇವರು ರಕ್ಷಿಸಿದನು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಹೀಗೆ ಆ ದಾವೀದನು ದೇವರ ಸನ್ನಿಧಾನದಲ್ಲಿ ಹೇಳುವಂತಹ ಒಂದು ಮಾತೇನು ಅಂದರೆ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ದೀಪವು ಆರಿ ಹೋಗುವಂತಹ ಅನುಭವವನ್ನು ನೋಡ್ತೇವೆ. ಒಬ್ಬ ವ್ಯಕ್ತಿ ತೀರಿ ಹೋದರೆ ಅಥವಾ ಕ್ಲೋಸ್ ಆಯಿತು ಅಂತ ಹೇಳೋದಕ್ಕೆ ದೀಪ ಆರಿ ಹೋಗ್ತದೆ ಅಂತ ಹೇಳ್ತಾರೆ. ಕಾರಣ ದಾವೀದನ ಕುರಿತು ಅವನು ಯುದ್ಧಕ್ಕೆ ಹೋಗಬೇಕು ಅಂದಾಗ ಜನ ಹೇಳ್ತಾರೆ, ಇಲ್ಲ ನೀವು ಇಸ್ರಾಯೇಲರ ದೀಪ ಥರ ಇದೆಯಾ, ನೀನು ಆರಿ ಹೋಗಬಾರ್ದು, ನಿನಗೇನಾದರೂ ಆದರೆ ಅದು ಇಸ್ರಾಯೇಲರ ದೀಪ ಆರಿ ಹೋದ ಹಾಗೆ ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ದಾವೀದ ಹೇಳ್ತಾನೆ, ನಾನು ಇಸ್ರಾಯೇಲರ ದೀಪವಾಗಿದ್ದರೆ ಅದನ್ನು ಕೆಡಿಸುವುದಕ್ಕಾಗಿ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳ ಮುಂದೆಯೇ ನನ್ನ ದೀಪವನ್ನು ಹೊತ್ತಿಸುವಂತಹ ಒಬ್ಬ ದೇವರಿದ್ದಾನೆ. ದೀಪ ಉರಿತಿರಬೇಕಾದ್ರೆ ಗಾಳಿ ಬಂದು ದೀಪವನ್ನು ಆರಿಸ್ಬಿಡುತ್ತೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ಆ ದಾವೀದನ ಹೇಳ್ತಾ ಇದ್ದಾನೆ, ದೇವರು ಏನಾದರೂ ನನ್ನ ದೀಪವನ್ನು ಹೊತ್ತಿಸ್ಬಿಟ್ರೆ, ದೇವರು ನನ್ನ ದೀಪವನ್ನು ಮತ್ತೆ ಉರಿಯುವಂತೆ ಮಾಡಿದ್ರೆ ಎಂಥ ದೊಡ್ಡ ಬಿರುಗಾಳಿ ಬೀಸಿದ್ರೂ ಸಹ ಅದು ಆರಿ ಹೋಗಲ್ಲ. ಮನುಷ್ಯನು ಹಚ್ಚಿದಂತಹ ದೀಪ ಅದು ಸಾಧಾರಣ ಗಾಳಿ ಅಥವಾ ಬಿರುಗಾಳಿಗೆ ಅದು ನಾಶವಾಗ್ತದೆ, ಹಾಳಾಗೋಗ್ತದೆ, ಅದು ಆರಿ ಹೋಗ್ತದೆ, ಅದು ಇಲ್ಲದೆ ಆಗ್ತದೆ. ಆದರೆ ದೇವರು ಒಂದು ದೀಪವನ್ನು ಉರಿಸಿದರೆ, ದೇವರು ಅದನ್ನು ಸ್ಟಾರ್ಟ್ ಮಾಡಿದರೆ ಅದನ್ನು ಇಲ್ಲದೆ ಮಾಡುವುದಕ್ಕೆ ಯಾರಿಂದಲೂ ಆಗಲ್ಲ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನಿನ್ನ ಕತ್ತಲನ್ನು ಪರಿಹರಿಸುವುದಕ್ಕಾಗಿ ನಿನ್ನಲ್ಲಿರುವಂತಹ ದೀಪವನ್ನು ದೇವರು ಉರಿಸಿದರೆ, ಆ ದೇವರ ಕೈಯಿಂದ ಉರಿಸಲ್ಪಟ್ಟಂತಹ ದೀಪ ಆರಿಸುವುದಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ದಾವೀದನು ಹೇಳ್ತಾನೆ, ನನ್ನ ದೇವರಾದ ಯೆಹೋವನು ನನ್ನ ಜೀವಿತದಲ್ಲಿ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸ್ತಾನೆ. ಕತ್ತಲೆಯ ಅನುಭವಗಳು ದಾವೀದನ ಜೀವಿತದಲ್ಲಿ ಬಂತು. ವೇದನೆ ಅನುಭವಗಳು, ನಿರಾಶೆ ಅನುಭವಗಳು ದಾವೀದನ ಜೀವಿತದಲ್ಲಿ ಬರ್ತಾ ಇದೆ. ಆದರೆ ದಾವೀದನೊಂದು ಹೇಳ್ತಾನೆ, ನನ್ನ ಕತ್ತಲೆಯನ್ನು ಬೆಳಕಾಗಿ ಮಾರ್ಪಡಿಸುವಂತಹ ಒಬ್ಬ ದೇವರಿದ್ದಾನೆ. ನನ್ನ ಕತ್ತಲೆಯ ಜೀವಿತವನ್ನು ಬೆಳಕನ್ನಾಗಿ ಮಾಡುವಂತಹ ಒಬ್ಬ ದೇವರು ನಿಮ್ಮ ಜೀವಿತದಲ್ಲಿ. ನಾವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ವಿ, ಆದರೆ ದೇವರು ನನ್ನೊಳಗೆ ಬೆಳಕನ್ನು ಕೊಟ್ಟು, ನಮ್ಮೊಳಗೆ ಒಂದು ಬೆಳಕನ್ನು ಕೊಟ್ಟು ನಮ್ಮನ್ನು ಬೆಳಕಿನ ಮಕ್ಕಳನ್ನಾಗಿ ಮಾಡಿದನು, ನಮ್ಮನ್ನು ಬೆಳಕನ್ನಾಗಿ ಮಾಡಿದನು. ಆದ್ದರಿಂದ ಎಫೆಸ ಪತ್ರಿಕೆಯಲ್ಲಿ ಓದ್ತೇವೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಕಾರಣ ಲೋಕದ ಬೆಳಕಾಗಿರುವಂತಹ ಕ್ರಿಸ್ತನು ನಮ್ಮ ಮೇಲೆ ಉಜ್ವಲವಾದ ರೀತಿಯಲ್ಲಿ ಪ್ರಕಾಶಿಸಿದಾಗ ನಾವು ಪ್ರಕಾಶಕ್ಕೆ ಒಳಗಾದ್ವಿ. ನಾವು ನಮ್ಮಲ್ಲಿದ್ದಂತಹ ಕತ್ತಲೆಯನ್ನು ಕಳ್ಕೊಂಡ್ವಿ. ಕಾರಣ ಅದು ನಮ್ಮ ಶಕ್ತಿಯಾಗಿರಲಿಲ್ಲ, ದೇವರ ಸಹಾಯವಾಗಿತ್ತು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕತ್ತಲನ್ನು ಪರಿಹರಿಸುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ನಮ್ಮ ಜೀವಿತದ ಸಕಲ ಕಾರ್ಯಗಳಲ್ಲಿಯೂ ಕತ್ತಲೆಯನ್ನು ನೀಗಿಸಿ ನಮ್ಮನ್ನು ಆಶೀರ್ವದಿಸುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಯೋಬನು ಹೇಳುವಂತಹ ಒಂದು ಮಾತು, ಯೋಬ 29 ಅದರ 3ನೇ ವಾಕ್ಯದಲ್ಲಿ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು, ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು.
ನೋಡಿ ಏನು ಹೇಳ್ತಾನೆ, ಆತನ ಬೆಳಕಿನಿಂದ ನಾನು ಕತ್ತಲಲ್ಲೂ ಸಂಚರಿಸ್ತಾ ಇದ್ದೆ. ಯೋಬ ತನ್ನ ಜೀವಿತದ ಕತ್ತಲೆಯ ಅನುಭವದಲ್ಲಿಯೂ ಅವನು ಹೇಳ್ತಾನೆ, ನಾನು ಸ್ಟಾಪ್ ಆಗಲಿಲ್ಲ, ನಾನು ಮುಂದೆ ಸಾಕ್ತಾನೇ ಇದ್ದೆ, ನಾನು ದೇವರನ್ನ ಬಿಡಲಿಲ್ಲ, ದೇವರನ್ನು ಆಶ್ರಯಿಸ್ಕೊಂಡು ಮುಂದೆ ಹೋಗ್ತಾನೇ ಇದ್ದೆ. ಕತ್ತಲೆ ಅನುಭವದಲ್ಲಿ ಸಾಕು ಅಂತ ನಿಲ್ಲಿಸಲಿಲ್ಲ. ಯಾಕೆ ಅಂದರೆ ನನ್ನ ಜೀವಿತದಲ್ಲಿ ನಾನು ಕತ್ತಲಲ್ಲಿ ಸಂಚರಿಸಿದ್ದು ಹೇಗೆ ಅಂದರೆ, ಆತನ ಬೆಳಕು ನನ್ನ ಮೇಲೆ ಪ್ರಕಾಶಿಸ್ತಾ ಇದ್ದರಿಂದ, ನನ್ನ ತಲೆಯ ಮೇಲೆ ಆತನ ಬೆಳಕು ಪ್ರಕಾಶಿಸ್ತಾ ಇದ್ದುದರಿಂದ ನಾನು ಕತ್ತಲಲ್ಲಿಯೂ ಸಹ ಆತನ ಬೆಳಕಲ್ಲಿ ನಡೀತಾ ಇದ್ದೆ. ಈ ದಿವಸ ನಿಮ್ಮ ಜೀವಿತದಲ್ಲಿ ಕತ್ತಲೆ ಅನುಭವಗಳು ಬರುವಾಗ ಕರ್ತನ ಬಳಿಯಲ್ಲಿ ಬೇಡಿಕೊಳ್ಳೋಣ. ಬೆಳಕನ್ನು ಚೆಲ್ಲುವ, ಬೆಳಕನ್ನು ಕೊಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆತನ ಬೆಳಕಿನಲ್ಲಿ ಮುಂದೆ ಸಾಗುವ ಹಾಗೆ ಕರ್ತನಾದ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ದಾವೀದನು ಹೇಳ್ತಾ ಇದ್ದಾನೆ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನು, ಮಾತ್ರವಲ್ಲ ನನ್ನ ಕತ್ತಲನ್ನು ಪರಿಹರಿಸುವಂತಹ ಶಕ್ತವಾದ ಬೆಳಕನ್ನು ದಯಪಾಲಿಸುವಂತಹ ದೇವರು ನೀನಾಗಿದ್ದಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಕತ್ತಲೆ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದರೆ ಆ ಕತ್ತಲನ್ನು ಪರಿಹರಿಸುವಂಥ ಒಂದು ಬೆಳಕನ್ನು ಅವರ ಮೇಲೆ ನಿನ್ನ ಚೆಲ್ಲು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.